ನಮಸ್ಕಾರ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ. ನಮ್ಮ ಕಡೆ ಅಪರೂಪವಾಗಿ ಕಾಣಿಸುವಂತ ಒಂದು ಹಣ್ಣನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇದು ಮೈಸೂರು ಮಂಡ್ಯದ ಕಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತಂತೆ, ಆದ್ರೆ ನಮ್ಮ ಕಡೆ ಎಲ್ಲಿ ನಾನು ನೋಡಿಲ್ಲ. ನೋಡೋಣ ಅಂತ ಹೋದ್ರೂ ಎಲ್ಲಿ ಕಾಣೋದಿಲ್ಲ ಅಂತ ಒಂದು ಹಣ್ಣುಗಳು ಇವು. ಈ ಹಣ್ಣು ನಿಮಗೆ ಇದ್ರ ಹೆಸರು ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋನ ಕಡೆವರೆಗೂ ನೋಡಿ, ನಾನು ಕೊನೆಯಲ್ಲಿ ಇದರ ಹೆಸರನ್ನ ಹೇಳ್ತೀನಿ. ನೋಡಿ, ಇದು ಇನ್ನೂ ಹಣ್ಣಾಗಿಲ್ಲ, ಇನ್ನೂ ಒಂದು ತಿಂಗಳು ಹೋಗ್ಬೇಕೇನೋ ಅನ್ಸತ್ತೆ ಈ ಹಣ್ಣು. ನೋಡಿ, ಇದರಿಂದ ಉಪ್ಪಿನಕಾಯಿ ಮಾಡ್ತಾರೆ, ಮತ್ತೆ ಹಾಗೆ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂತಾರೆ ಈ ಹಣ್ಣುಗಳನ್ನ. BP ಶುಗರು ಇರೋರಿಗೆ ತುಂಬ ಒಳ್ಳೆಯದು ಇದು ಹಣ್ಣುಗಳು ತಿಂದರೆ. ಉಪ್ಪಿನಕಾಯಿ ಜಾಸ್ತಿ ಮಾಡ್ಕೊಂಡು ತಿಂತಾರೆ ಇದನ್ನ. ಮತ್ತೆ ಸ್ವಲ್ಪ ಹುಳಿ ಮತ್ತೆ ಸ್ವಲ್ಪ ಸಿಹಿ ಎರಡನ್ನೂ ಹೊಂದಿರುವಂಥದ್ದು ಈ ಹಣ್ಣು. ಇದು ಹಣ್ಣಾಗೋದಕ್ಕೆ ಇನ್ನೂ ಒಂದು ತಿಂಗಳು ಹೋಗ್ಬೇಕಿದು. ನೋಡಿ, ಗಿಡ ತುಂಬ ಇದು ಎಷ್ಟು ಕಾಯಿ ಬಿಟ್ಕೊಂಡಿದೆ. ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ, ನಮ್ಮ ಕಡೆ ಕಾಣೋದೇ ಇಲ್ಲ, ಅಪರೂಪ ಇದು. ಇದು ಯಾರ್ದೋ ಒಬ್ಬರದು ಎಸ್ಟೇಟ್ ಇದು. ಈ ಎಸ್ಟೇಟಲ್ಲಿ ಒಂದು ಗಿಡನ ನೆಟ್ಟಿದ್ದಾರೆ, ನೋಡ್ಕೊಬೋದು. ಸುಮಾರು ವರ್ಷಗಳಾಗಿದೆ ಈ ಗಿಡಕ್ಕೆ, ಒಂದು 7-8 ವರ್ಷ ಮೇಲೇನೆ, ಒಂದು 10 ವರ್ಷ ಮೇಲೇನೆ ಆಗಿರ್ಬೋದು. ಇದಕ್ಕೆ ನೀರು ಇಲ್ಲ, ಗೊಬ್ಬರ ಇಲ್ಲ, ಯಾವುದೇ ಥರದ ಒಂದು ಇದು ಮಾಡುವಂಥದ್ದಿಲ್ಲ. ಇದಷ್ಟಕ್ಕಿದೆ, ಹಂಗೆ ಬದುಕೊಂಡಿದೆ. ಇದಕ್ಕೆ ನೀರಟ್ಟೋರಿಲ್ಲ, ಏನೂ ಇಲ್ಲ, ಖಾಲಿ ಮಳೆಗೆ ಇದರ ನೀರು ಅಷ್ಟೇ, ಮಳೆ ನೀರೇ ಇದಕ್ಕೆ ಆಧಾರ. ಬೇರೆ ಗೊಬ್ಬರ ಹಾಕೋದಾಗ್ಲಿ ಏನೇ ಆಗಲಿ ಇಲ್ಲ. ಆದ್ರೂ ನೋಡಿ, ಗಿಡ ತುಂಬ ಎಷ್ಟೊಂದು ಚೆನ್ನಾಗಿದೆ, ಗಿಡ ಕೂಡ ಎಷ್ಟೊಂದು ಪುಷ್ಟಿಯಾಗಿದೆ. ಇದು ಆ ಕಾಲದಲ್ಲಿ ತುಂಬ ಕಡೆ ಎಲ್ಲ ಮನೆಗಳ ಹತ್ರ ಎಲ್ಲ ಇರ್ತಾ ಇತ್ತಂತೆ. ಇವಾಗ ನೋಡಿದ್ರೆ ಗಣ ಇದು ಎಲ್ಲಿ ಸಿಗಲ್ಲ, ಒಂಥರ ಕಳ್ಳಿ ಗಿಡ ಥರದೇ ಇದು. ಹಣ್ಣುಗಳಾದ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಈ ಹಣ್ಣಿನ ಹೆಸರು ಬಂದ್ಬಿಟ್ಟು ಕವಳೆ ಹಣ್ಣು. ತೆಲುಗುನಲ್ಲಿ ಕಲಿಂಪಂಡ್ಲು ಅಂತಾರೆ, ಕಲಿಮಿ ಕಾಯಿಲು ಕಲಿಂಪಂಡ್ಲು ಅಂತಾರೆ. ಕನ್ನಡದಲ್ಲಾದ್ರೆ ಕವಳೆ ಹಣ್ಣು, ಕವಳಿ ಹಣ್ಣು ಅಂತಾರೆ. ಇದು BP ಶುಗರ್ಗೆ ಎಲ್ಲ ತುಂಬ ಒಳ್ಳೆಯದು. ಮತ್ತೆ ಚರ್ಮದ ಒಂದು ಕಾಂತಿನ ಕೂಡ ಹೆಚ್ಚಿಸುತ್ತೆ. ಇದು ಒಂಥರ ಹಾಲು ಬರುತ್ತೆ, ಹಾಲು ಇರುತ್ತೆ ಈ ಹಣ್ಣಿನಲ್ಲಿ. ಇದು ಕಪ್ಪಗೆ ಆಗುತ್ತೆ, ತೋರಿಸ್ತೀನಿ, ಇಲ್ಲೆಲ್ಲಾದ್ರೂ ಹಣ್ಣಿದ್ರೆ ತೋರಿಸ್ತೀನಿ. ಕಪ್ಪಗೆ ಆಗತ್ತೆ ಈ ಹಣ್ಣು. ಇದನ್ನ ಕಿತ್ಕೊಂಡ್ರೆ ಹಾಲು ಬರುತ್ತೆ. ಇವಾಗ ಕೀಳೋದು ಬೇಡ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು. ಇದನ್ನ ಕಿತ್ಕೊಂಡ್ರೆ ಹಾಲು ಬರುತ್ತೆ. ಆ ಹಾಲು ಬಂದಿದ್ದ ಹಣ್ಣನ್ನ ತಿಂದ್ರೆ ನೋಡಿ, ಇದು ಸ್ವಲ್ಪ ಲೈಟಾಗಿ ಇದಾಗಿದೆ. ಹಾಲು ಬಂದಿರುತ್ತಲ್ಲ, ಹುಳಿ ಇರುತ್ತೆ, ತುಂಬ ಹುಳಿ ಇರುತ್ತೆ. ಇದನ್ನ ಉಪ್ಪು ಹಾಕ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಾದ್ರೆ ನೋಡಿ, ಇಲ್ಲೊಂದು ಹಣ್ಣು ಆಗಿದೆ, ತೋರಿಸ್ತೀನಿ ಕಿತ್ಕೊಂಡು ಹೇಗಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ ಹಾಲು. ಇನ್ನೂ ಹಣ್ಣಾಗ್ಬೇಕಿದು, ನಿಮಗೆ ತೋರ್ಸೋದಕ್ಕಾಗಿ ಕಿತ್ಕೊಂಡು ತೋರಿಸ್ತಾ ಇದೀನಿ. ನೋಡಿ, ಹಾಲು ಹಿಂಗೆ ಬರುತ್ತೆ ನೋಡಿ. ಈಗ ಕಚ್ಚಿ ತಿಂದು ತೋರಿಸ್ತೀನಿ ನೋಡಿ ಹಾಲು. ನೋಡಿ ಹಾಲು ನೋಡಿ, ಈ ಥರ ಗಮ್ಮು ಥರ ಇರುತ್ತೆ ನೋಡಿ. ಎಷ್ಟೊಂದು ಇದ್ರಾಗ ಕಲರ್ಫುಲ್ಲರ್ ಆಗಿದೆ ಹಣ್ಣು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಹುಳಿಯಾಗಿ ಒಂಥರ ತೊಗರಾಗಿ
ಏನೋ ನಿಮಗೆ ತೋರಿಸ್ಬೇಕು ಈ ಗಿಡ ಅನಿಸ್ತು, ಅದರಿಂದ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೇ ಆಗಲಿ ಇಂಥ ಹಣ್ಣುಗಳನ್ನ ಸಿಕ್ಕಿದ್ರೆ ಬಿಡಬೇಡಿ. ಇದು ಇನ್ನೂ ಒಂದು ತಿಂಗಳು ಹೋಗ್ಬೇಕು. ಒಂದು ತಿಂಗಳು ಹೋದ್ಮೇಲೆ ಚೆನ್ನಾಗಿ ಎಲ್ಲ ಕಪ್ಪು ಬಣ್ಣಕ್ಕೆ ಬಂದ್ಬಿಟ್ಟಿರುತ್ತೆ, ಕಪ್ಪಗೆ ಬಂದ್ಬಿಟ್ಟಿರುತ್ತೆ. ಆಗ ಇದು ಕೆಲವರು ಖಾರ ಚಟ್ನಿ ಮಾಡಿ ಇಟ್ಕೊತಾರೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಚಟ್ನಿ ಅದೆಲ್ಲ ಮಾಡೋದು ಗೊತ್ತಿರಬೇಕು, ಎಲ್ಲರೂ ಮಾಡೋದಕ್ಕಾಗಲ್ಲ. ಚಟ್ನಿ ಅಂದರೆ ಮಾಮೂಲಿ ಚಟ್ನಿ ಅಲ್ಲ, ಏನೇನೋ ಹಾಕಿ ಅದು ಇದು ಮಾಡ್ತಾರೆ, ಕವಳಿ ಹಣ್ಣುಗಳು ಅಂದ್ಬಿಟ್ಟು. ಈ ಹಣ್ಣುಗಳೆಲ್ಲ ಹಣ್ಣಾಗಲಿ ನಾನು ಒಂದ್ಸಲಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.